ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಹೇಳಿ ₹2.35 ಪ್ರೀಮಿಯಂ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ. ಇನ್ನೊಂದು 2-3 ದಿನದಲ್ಲಿ ನಾರ್ಮಲ್ ಪೆಟ್ರೋಲ್ ರೇಟ್ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಏನ್ ಹೇಳ್ತೀರಿ ಒಪಿನಿಯನ್? ಇಲ್ಲ, ಇದು ಎಕ್ಸ್ಪೆಕ್ಟೆಡ್ ಇದೆ. ಯಾಕಂದ್ರೆ ವಾರ್ ಆಗ್ತಾ ಇರೋದ್ರಿಂದ ಸಿಚುವೇಶನ್ ಕ್ರಿಟಿಕಲ್ ಇದೆ. ಅಷ್ಟು ಇನ್ಫ್ಯಾಕ್ಟ್ ಇನ್ನೂ ಜಾಸ್ತಿ ಆಗ್ತದೇನೋ ಅನ್ಕೊಂಡಿದ್ವಿ, ಬಟ್ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಇಂಡಿಯನ್ ಗೌರ್ಮೆಂಟ್ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಒಳ್ಳೆ ರೀತಿಯಿಂದ ನಮ್ಮ ಬ್ಯೂರೋಕ್ರಾಟ್ಸು ಅವರೆಲ್ಲ ಸಂಭಾಳಿಸ್ತಾ ಇದ್ದಾರೆ. ಇದೊಂದು ಒಳ್ಳೆ ಇದನ್ನು ಅಭಿಪ್ರಾಯ. ಏನು ಹೇಳ್ಬೇಕಂದ್ರೆ ಬೇರೆ ಕಂಟ್ರೀಸ್ಗೆ ನಾವು ಕಂಪೇರ್ ಮಾಡಕ್ ಹೋದ್ರೆ ನಮ್ಮಲ್ಲೇ ಇನ್ನೂ ಅಷ್ಟೊಂದು ಇನ್ಕ್ರೀಸ್ ಆಗಿಲ್ಲ ಅನ್ಸುತ್ತೆ. ಸೊ ಸದ್ಯಕ್ಕೆ ಮಟ್ಟಿಗೆ ಇಟ್ಸ್ ಓಕೆ. ಈಗ ಸದ್ಯದ ಪರಿಸ್ಥಿತಿ ಅಂದ್ರೆ ಇರಾನ್ ಮತ್ತು ಇಸ್ರೇಲ್ ಇನ್ನೂ ದುಪ್ಪಟ್ಟಾಗೋ ಸಾಧ್ಯತೆ ಇದೆ ಅನ್ನೊಂದು ಸುದ್ದಿಗಳು ಹರಿದಾಡ್ತಾ ಇದೆ ಸೋಷಿಯಲ್ ಮೀಡಿಯಾ. ಇಲ್ಲ, ಸ್ವಲ್ಪ ಜನರೂ ಪ್ಯಾನಿಕ್ ಆಗ್ತಾ ಇದ್ದಾರೆ. ಯಾಕಂದ್ರೆ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟೂ ಆಗ್ತಾ ಇದೆ. ಸೊ ನಾನೇನು ಹೇಳ್ಕೊಳ್ಳೋದಂದ್ರೆ ಅನ್ನೆಸೆಸರಿ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಮಾಡುವಂಥ ರೀಲ್ಸು ಶಾರ್ಟ್ಸ್ ಅದು ಏನಿರ್ತಾವಲ್ಲ ಅವನ್ನೆಲ್ಲ ನೋಡಿ ಅನ್ನೆಸೆಸರಿ ಈಗ ಗ್ಯಾಸ್ ಸಿಲಿಂಡರ್ ಇರ್ಬೋದು, ಪೆಟ್ರೋಲ್ ಡೀಸೆಲ್ ಇರ್ಬೋದು, ಇದಕ್ಕೋಸ್ಕರ ಜಾಸ್ತಿ ಪ್ಯಾನಿಕ್ ಆಗುವಂಥ ಏನು ಸಿಚುವೇಶನ್ ಇಲ್ಲ. ನನಗೆ ತಿಳಿದಷ್ಟು ನಾವು ಏನು ಸ್ಟಡಿ ಮಾಡ್ತಾ ಇದೆ ಅಂದ್ರೆ ಅರ್ಥ ಮಾಡ್ಕೊತಾ ಇದ್ದೇವೆ ಅಂದ್ರೆ ಇಟ್ ವಿಲ್ ಗೆಟ್ ಸ್ಟೇಬಲೈಸ್ ವೆರಿ ಸೂನ್. ಪೆಟ್ರೋಲ್ ಬಂಕ್ ಹತ್ರ ಈಗ ಆಲ್ರೆಡಿ ಮುಗಿಬಿಟ್ಟಿದ್ದಾರೆ. ಹೋಗಿ ಇಟ್ಸ್ ಆಲ್ ಬಿಕಾಸ್ ಆಫ್ ಅಂದ್ರೆ ಅವರು ಪ್ಯಾನಿಕ್ ಅತಿ ಜಾಸ್ತಿ ಪ್ಯಾನಿಕ್ ಆಗಿ ಅತಿ ಜಾಸ್ತಿ ಇದನ್ನ ಮಾಡಿ ಆ ಥರ ಬಿಹೇವ್ ಮಾಡ್ತಾ ಇದ್ದಾರೆ. ಬಟ್ ಇಟ್ ಈಸ್ ನಾಟ್ ರಿಕ್ವೈರ್ಡ್. ಸ್ವಲ್ಪ ಆಬ್ವಿಯಸ್ಲಿ ಒಂದು ಸಿಚುವೇಶನ್ ಕ್ರಿಟಿಕಲ್ ಸಿಚುವೇಶನ್ ಇದೆ. ಆ ಸಿಚುವೇಶನ್ ತೀರ್ ಹೋಗುವಷ್ಟೊಳಗೆ ನಾವು ಪೇಷನ್ಸ್ಲಿ ಡೀಲ್ ಮಾಡ್ಬೇಕಷ್ಟೆ. ಅದ್ರ ಹೇಳಿ, ಪ್ರೀಮಿಯಂ ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ, ನೀವು ಆಟೋ ಚಾಲಕರು ಅನ್ಸುತ್ತೆ? ಹೌದು ಸರ್, ಎಲ್ಲ ನಮಗೆಲ್ಲ ಪೆಟ್ಟು ಬಿದ್ದಿದೆ. ಡೀಸೆಲ್ ಪೆಟ್ರೋಲು ಇವೆಲ್ಲ ಹೆಚ್ಚಾದರೆ ನಾವೆಲ್ಲ ಬಡ ಜನಕ್ಕೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಮತ್ತು ಏನು ಮಾಡೋಕ್ಕಾಗಲ್ಲ ಸರ್. ಅಲ್ಲಲ್ಲಿ ಯುದ್ಧ ಆಗ್ತಿದೆ, ಅದರಿಂದ ಹೆಚ್ಚಾಗಿದೆ. ಕರೆಕ್ಟು. ನಮ್ಮಂಥ ಬಡ ಜನ ಹೆಂಗೆ ಮಾಡೋದು? ಈಗ ನಮ್ಗೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆಯಲ್ಲ, ನಾವು ಯಾಕಂದ್ರೆ ಡೈಲಿ ದುಡಿದು ಇದ್ರ ಮೇಲೆ ಜೀವನ ಮಾಡೋದು, ಹಂಗಾಗಿ ನಮಗೆಲ್ಲ ಪ್ರಾಬ್ಲಮ್ ಆಗ್ತಿದೆ ಸರ್. ಈಗ ಪೆಟ್ರೋಲ್ ದರ ಏರಿಕೆ ಮಾಡಿದ್ದು ನಿಮ್ಮ ಪ್ರಕಾರ ಸರಿ ಅನ್ಸುತ್ತೆ? ಸರಿ ಅಲ್ಲ ಸರ್, ನಮ್ಮಂಥ ಬಡ ಜನಕ್ಕೆ ಸರಿ ಅಲ್ಲ. ಈಗ ಪ್ರೀಮಿಯಂ ಪೆಟ್ರೋಲ್ ಜಾಸ್ತಿ ಮಾಡಿದ್ದಾರೆ, ನೆಕ್ಸ್ಟ್ ಇದನ್ನು ಜಾಸ್ತಿ ಮಾಡೋ ಸಾಧ್ಯತೆ ಇದೆ. ಸಾಮಾನ್ಯ ಪೆಟ್ರೋಲ್ ಏನು ಮಾಡೋಕ್ಕಾಗಲ್ಲ ಸರ್, ಅವ್ರ ಕೈಯಲ್ಲಿದೆ. ನಾವು ಏನು ಮಾಡೋಕ್ಕಾಗುತ್ತೆ? ಬಡ ಜನ ನಮ್ಮ ಕೈಯಲ್ಲಿ ಆಯ್ತಾ? ಇಲ್ಲ. ಅದ್ರ ಹೇಳಿ, ಈಗ ₹2.35 ಪೆಟ್ರೋಲ್ ರೇಟ್, ಪ್ರೀಮಿಯಂ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ. ಅಂದ್ರೆ ಇರಾನ್ ಮತ್ತೆ ಇಸ್ರೇಲ್ ವಾರ್ ಆಗಿದೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? War, that issue, the problem of all economic level, all war is the problem. ಬಟ್ ಇಲ್ಲಿ ಜಾಸ್ತಿ ಆಗಿರೋದಕ್ಕೆ ಏನ್ ಹೇಳ್ತೀರಾ? ಯಾವ್ದು ತೊಂದರೆ ಬರುತ್ತೆ, ತೊಂದರೆ ಅಷ್ಟೇ. ಇದು ತಪ್ಪಂತೀರಾ ಸರಿ ಅಂತ? ತಪ್ಪೆ. ಏನಿಲ್ಲ, ಈಗ ಪೆಟ್ರೋಲ್ ಪ್ರೈಸು ಅದು ಸುಮ್ಮನೆ ಇವರೆಲ್ಲ ಗೌರ್ಮೆಂಟ್ದವರು ಅದು ನಮಗೂ ಐಡಿಯಾ ಇಲ್ಲ ಹೆಂಗೆ ಏರ್ಸುತ್ತೆ ಏನು ಬ್ಯಾರಲ್ ರೇಟು ಅದು ಇದು ಅಂತಾರೆ. ಬಟ್ ಎಲ್ಲ ಟ್ಯಾಕ್ಸೇ ಜಾಸ್ತಿ ತಿಂತಾರೆ ಅಂತ ನಮ್ದು ಒಂದು ಅನಿಸಿಕೆ. ಅದು ಆಗಬಾರ್ದು ಆ್ಯಕ್ಚುಲಿ. ಅದರಿಂದ ಅಂದರೆ ಇಂಪೋರ್ಟ್ ಏನು ಅದು ನಿಂತಿಲ್ಲ ಅಂತ ನಮ್ಮ ಅನಿಸಿಕೆ. ಸೊ ಅದರಿಂದ ಪೆಟ್ರೋಲ್ ಪ್ರೈಸ್ ಏನು ಹೆಚ್ಚು ಕಮ್ಮಿ ಆಗಬಾರ್ದು. ಇದು ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲಗಳ ಬೆಲೆ ಹೆಚ್ಚಾಗಿರೋದ್ರಿಂದ ಇಲ್ಲಿ ಜಾಸ್ತಿ ಮಾಡಿದ್ದಾರೆ ಅಂತ ಟಾಕ್ ಇರೋದು. ಅದೇ ವರ್ಲ್ಡ್ ವೈಡ್ ಏನ ಅದು ಅಷ್ಟು ನಮ್ಗೆ ಗೊತ್ತಾಗಲ್ಲ. ನಮ್ದು ದಿನ ಬೆಳಕೆ ಏನಿರುತ್ತೆ. ಸರಿನಾ ತಪ್ಪ ನಿಮ್ಮ ಪ್ರಕಾರ? ಹೆಚ್ಚು ಮಾಡಿದ್ದು ಆಕ್ಚುಲಿ ಈಗ ಇರೋ ಪೆಟ್ರೋಲ್ ಪ್ರೈಸೇ ಜಾಸ್ತಿ. ಹಂಗೆ ನೋಡಿದ್ರೆ ಇರೋ ಪೆಟ್ರೋಲ್ ಪ್ರೈಸೇ ಜಾಸ್ತಿ. ಸೊ ಅದರಲ್ಲಿ ಈ ಬರೀ ಒಂದು ವಾರ ಆಗ್ತಿದೆ, ಅದು ಇಂಪೋರ್ಟ್ ಕಮ್ಮಿ ಇದೆ ಅಂತ ಮಾಡೋದು ಕಡಿಮೆ, ಅದು ತಪ್ಪದು ಆ್ಯಕ್ಚುಲಿ ನಮ್ಮ ಅನಿಸಿಕೆ.